ಹಲೋ, ಹೇಗಿದ್ದೀರಾ? ನಮಸ್ಕಾರ, ವಂದನೆಗಳು, ಆದಾಬ್. ಈಗ ವಿಷಯ ಏನಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನೇರವಾಗಿ ನೋಡದೇ ಇರೋರು ಅದೆಷ್ಟೋ ಅಭಿಮಾನಿಗಳಿದ್ದಾರೆ. ಆರಾಧ್ಯ ದೈವ ಅಂತ ಪೂಜಿಸ್ತಾರೆ, ಆದರೆ ಅವ್ರನ್ನ ನೋಡದೆ ತುಂಬ ಜನ ಇದ್ದಾರೆ. ಅದೇ ರೀತಿ ಅಣ್ಣವರ ಮದುವೆಯನ್ನು ಕಣ್ತುಂಬಿಸಿಕೊಳ್ಳದ ಅಭಿಮಾನಿಗಳು ಕೂಡ ಇದ್ದಾರೆ. ಅಣ್ಣವರ ಮದುವೆ ಪ್ರಯುಕ್ತ ಪ್ರಕಟವಾದ ಲಗ್ನ ಪತ್ರಿಕೆ ನೋಡುವ ಅವಕಾಶ ಈಗ ನಿಮಗೆ 100% ನನ್ನ ಕಡೆಯಿಂದ ಲಭಿಸ್ತಾ ಇದ್ದೀನಿ. ಮತ್ತು ಅಣ್ಣವರ ಲಗ್ನ ಪತ್ರಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿತ್ತು. 25/6ನೇ ತಿಂಗಳು 1953ರಲ್ಲಿ 10:30 ಗಂಟೆಯಿಂದ 11:15 ಒಳಗೆ ಶುಭ ಲಗ್ನದಲ್ಲಿ ಅಣ್ಣವರ ಶುಭ ಲಗ್ನದಲ್ಲಿ ಅಪ್ಪಾಜಿ ಗೌಡರ ಪುತ್ರಿ ಪಾರ್ವತಿ ಎಂಬ ವಧುವಿಗೆ ನಾಗೇಗೌಡರ ಅಣ್ಣಂದಿರು, ಲೈಟ್ ನಾಟಕದ ಅಭಿನಯ ಶಿರೋಮಣಿ ಪುಟ್ಟಸ್ವಾಮೇಗೌಡರ ಪುತ್ರ ಮುತ್ತುರಾಜ್ ಅವರ ವರನಿಗೂ ನಂಜನಗೂಡು ತಾಣಪ್ಪರವರ ಛತ್ರದಲ್ಲಿ ವಿವಾಹ ಎಂದು ಪತ್ರದಲ್ಲಿ ಇದೇ ರೀತಿ ಪತ್ರಿಕೆ ವೈರಲ್ ಆಗ್ತಿದೆ. ಇನ್ನು ಈ ಪತ್ರಿಕೆಯಲ್ಲಿ ರಾಜ್ಕುಮಾರ್ ಅವರ ಹೆಸರು ಮುತ್ತುರಾಜ್ ಎಂದು ಇರೋದು ಗಮನಿಸಿರಬಹುದು. ಸಿನಿಮಾ ವಿಚಾರಕ್ಕೆ ಬಂದರೆ, ಬೇಡರ ಕಣ್ಣಪ್ಪ ಚಿತ್ರದ ನಾಯಕನಾಗಿ ಅಭಿನಯಿಸಲು ಪ್ರಾರಂಭಿಸಿದ ರಾಜ್ಕುಮಾರ್ ಅವರು ಭಕ್ತ ವಿಜಯ, ಹರಿಭಕ್ತ, ಓಬಳೇಶ್ವರ, ಭೂಕೈಲಾಸ, ಭಕ್ತ ಕನಕದಾಸ, ನವಕೋಟಿ, ನಾರಾಯಣ, ಭಕ್ತ ಪುರಂದರದಾಸ ಮುಂತಾದ ಭಕ್ತಿ ಪ್ರಧಾನ ಚಿತ್ರಗಳನ್ನು ಅಭಿನಯಿಸಿದ್ದಾರೆ. 1971ರಲ್ಲಿ ಬಿಡುಗಡೆಯಾದ ಕಸ್ತೂರಿ ನಿವಾಸ ಮತ್ತು ಸಾಕ್ಷಾತ್ಕಾರ ಚಿತ್ರಗಳು ರಾಜ್ ಅವರ ಚಿತ್ರ ಬದುಕಿನಲ್ಲಿ ಮರೆಯಲಾಗದ ಚಿತ್ರಗಳು ಎನ್ನಬಹುದು. ತುಂಬ ಅತಿ ಅಮೋಘ ಸಂಗೀತ, ಅತಿ ಅಮೋಘ ಒಂದು ಕಥಾ ಹಂದರ ಹೊಂದಿರುವ ಚಿತ್ರಗಳನ್ನ ರಾಜ್ಕುಮಾರ್ ಅವರು ಆರಿಸ್ಕೊತಾ ಇದ್ರು. ಅದೇ ರೀತಿ ಅವರ ಒಂದು ನಾಟಕ, ಅವರ ಒಂದು ಇದರಲ್ಲಿ ಬಂದಿರೋದ್ರಿಂದ ಅವರ ಒಂದು ಅಭಿನಯ ಅತಿ ಅಮೋಘ ಅಭಿನಯ. ರಾಜ್ಕುಮಾರ್ ಎಂದರೆ ನಟ ಸಾರ್ವಭೌಮ, ಅಭಿನಯ ಚಕ್ರವರ್ತಿ ಎಂದೇ ಜನರಲ್ಲಿ ಒಂದು ಪ್ರಖ್ಯಾತಿಯನ್ನು ಪಡೆದಂಥ ಡಾಕ್ಟರ್ ರಾಜ್ಕುಮಾರ್ ಅವರು. ಅದೇ ಚಿತ್ರದಲ್ಲಿ ಆಡಿಸಿ ನೋಡು, ಬೀಳಿಸಿ ನೋಡು, ಉರುಳಿ ಹೋಗೋದು ಎಂಬ ಒಲವೇ ಜೀವನ ಸಾಕ್ಷಾತ್ಕಾರ ಹಾಡುಗಳು ಈಗಲೂ ಜನರ ಮನಸ್ಸಿನಲ್ಲಿ ಅಚ್ಚಳಿಯಾಗಿ ಉಳಿದಿದೆ. ಅವರು ಅಂದಿನ ಬಹುತೇಕ ಎಲ್ಲ ಜನಪ್ರಿಯ ನಾಯಕರೊಂದಿಗೂ ನಟಿಸಿದ್ದರು. ನಾಯಕಿಯರಂದರೆ ಬಹಳ ಆವಾಗ ಒಳ್ಳೊಳ್ಳೆ ನಾಯಕಿಯರು ಇರ್ತಾಯಿದ್ರು ಬಿಡಿ. ಒಳ್ಳೊಳ್ಳೆ ಅಭಿನಯವನ್ನು ಅವ್ರ ಕಡೆಯಿಂದ ಕೂಡ ಬರ್ತಾಯಿತ್ತು. ಜನಗಳನ್ನ ಮನೋರಂಜನೆ ಒಂದು ಪ್ರಕಾರವಾಗಿ ಬಂದರೆ ನಾಯಕ ಎಷ್ಟು ಮುಖ್ಯನೋ ಕತೆ ಮತ್ತು ಹಾಗೆ ಸಂಗೀತ ಕೂಡ ಅತಿ ಮುಖ್ಯವಾಗಿ ಆವಾಗ ಇರ್ತಾ ಇತ್ತು. ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಸುಮಾರು ಚಿತ್ರಗಳು 200ಕ್ಕೂ ಹೆಚ್ಚು ತೆರೆಯ ಹಿಂದೆಯೂ ಅವರು ನಾಯಕರೇ. ಕನ್ನಡಕ್ಕಾಗಿ ಸದಾ ಮಿಡಿಯುತ್ತಿದ್ದ ರಾಜಣ್ಣ ಬೇರೆ ಭಾಷೆಯ ಚಿತ್ರರಂಗದ ಗಣ್ಯರೊಂದಿಗೂ ಸ್ನೇಹ ಸಂಬಂಧ ಹೊಂದಿದ್ದರು. ಅದೇ ರೀತಿ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹಲವು ವಿಚಾರಗಳು ಸಖತ್ ಸುದ್ದಿಯಲ್ಲಿ ಇರುತ್ತಿತ್ತು. ಅವರಿಗೆ ಆಹಾರ ಮೇಲೂ ತುಂಬ ಪ್ರೀತಿ ಇತ್ತು. ಈ ಬಗ್ಗೆ ಹಲವು ಸಂದರ್ಶನಗಳು ಕೇಳುತ್ತಿದ್ದೇವೆ, ನೋಡುತ್ತಿದ್ದೇವೆ. ಅವರ ಬಗ್ಗೆ ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ. ರಾಜ್ಕುಮಾರ್ ತಮ್ಮ ಪಾತ್ರಗಳನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದರು. ತಾವು ಮಾಡೋ ಪಾತ್ರಗಳಿಂದ ತಪ್ಪು ಸಂದೇಶ ಹೋಗಲೇಬಾರದು ಅಂತಲೇ ಎಚ್ಚರಿಕೆ ವಹಿಸುತ್ತಿದ್ದರು. ಏಕೆಂದರೆ ಜನಗಳಲ್ಲಿ ಆ ಒಂದು ತಪ್ಪು ಪರಿಣಾಮಗಳಾಗಲಿ, ತಪ್ಪು ಒಂದು ಇದಾಗಲಿ ಹೋಗಬಾರ್ದು ಅಂತೇಳಿ ಜನಗಳಿಗೋಸ್ಕರ ಅವ್ರು ಚಿತ್ರಗಳನ್ನು ಮಾಡ್ತಾಯಿದ್ದಾರೆ. ಅದರಿಂದ ಜನರ ಮೇಲೆ ಇನ್ಫೆಕ್ಟ್ ಆಗುತ್ತಿದ್ದಂತೆ ಅನ್ನೋ ಸತ್ಯವನ್ನು ರಾಜ್ಕುಮಾರ್ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು. ರಾಜ್ ಅಭಿನಯಿಸಿದ ಒಟ್ಟು 206 ಚಿತ್ರಗಳಲ್ಲಿ ಎಲ್ಲ ಚಿತ್ರಗಳಲ್ಲಿ ಯು ಪ್ರಮಾಣ ಪತ್ರವೇ ಬಂದಿದೆ. ಕಾರಣ ಅವರು ಎಲ್ಲ ಸಿನಿಮಾಗಳು ಕೌಟುಂಬಿಕ ಚಿತ್ರಗಳೇ ಆಗ್ತಿತ್ತು. ಫ್ಯಾಮಿಲಿ ಎಂಟರ್ಟೈನರ್ ಆಗಿ ರಾಜ್ಕುಮಾರ್ ಮಿಂಚುತ್ತಿದ್ದರು. ಹಾಗಾಗಿ ಸೆನ್ಸಾರ್ ಮಂಡಳಿ ಇವರ ಯಾವ ಚಿತ್ರದಲ್ಲೂ ಯುಎ ಪ್ರಮಾಣ ಪತ್ರ ಕೊಡುವ ಅಂಶಗಳೇ ಕಂಡೇ ಇಲ್ಲ. ರಾಜ್ಕುಮಾರ್ ರೀತಿಯೇ ಅಪ್ಪು ಕೂಡ ಇದ್ದರು. ತಮ್ಮ ಚಿತ್ರಗಳಲ್ಲಿ ಎಂದು ಸಿಗರೇಟ್ ಸೇದಿರೋದು, ಎಣ್ಣೆ ಹೊಡೆದಿರೋಷ್ಟು ಒಂದು ಸನ್ನಿವೇಶಗಳು ಬಂದೇ ಇಲ್ಲ. ಇದರೊಟ್ಟಿಗೆ ಆಫ್ ಸ್ಕ್ರೀನಲ್ಲೂ ಅದನ್ನೇ ಮೇಂಟೈನ್ ಮಾಡಿ ಬರುತ್ತಿದ್ದರು. ಏಕೆಂದರೆ ಜನಗಳನ್ನು ಉದ್ದೇಶಿಸಿ ಅವರು ಚಿತ್ರಗಳನ್ನು ಮಾಡ್ತಾಯಿದ್ರು. ಅದೇ ರೀತಿ ಪಾರ್ವತಮ್ಮ ಆಗಲಿ
ಪಾರ್ವತಮ್ಮ ಆಗಲಿ ಮತ್ತು ರಾಘಣ್ಣ ಆಗಲಿ ಮತ್ತು ಶಿವಣ್ಣ ಆಗಲಿ ಯಾವುದೇ ರೀತಿಯಾದಂಥ ರಾಜ್ಕುಮಾರ್ ಕುಟುಂಬಕ್ಕೆ ಧಕ್ಕೆ ಬರುವಂಥ ಒಂದು ಪಾತ್ರಗಳಾಗಲಿ, ಧಕ್ಕೆ ಬರುವಂಥ ಒಂದು ರೀತಿ ಎಲ್ಲೂ ನಡ್ಕೊಂಡಿಲ್ಲ. ನಾವು ಅವತ್ತಿಂದ ಇವತ್ತಿನವ್ರು ನೋಡಿದ್ರೆ ಅವ್ರನ್ನ ದೊಡ್ಡ ಮನೆ ಅಂತಲೇ ಕರೀತಾರೆ. ಕನ್ನಡ ಚಿತ್ರರಂಗದಲ್ಲಿ ತುಂಬ ಗಣ್ಯರು ಅವ್ರನ್ನ ಪೂಜಿಸ್ತಾರೆ, ಆರಾಧಿಸ್ತಾರೆ. ಅಭಿಮಾನಿಗಳು ಅಷ್ಟೇ ಅವ್ರ ಮನೆ ಬಿಡಪ್ಪ ಸೂಪರ್ ಅಂತಾರೆ. ಈ ರೀತಿ ಇರೋದರಿಂದ ರಾಜ್ಕುಮಾರ್ ಫ್ಯಾಮಿಲಿ ಅಂದ್ರೇ ಹಾಗೆ ಒಬ್ಬರಿಗೆ ಒಬ್ಬರು ಒಳ್ಳೆಯ ಹೆಸರನ್ನೇ ತರ್ತಾ ಇದ್ದಾರೆ. ಮುಂದಕ್ಕೂ ನಿಮ್ಮೆಲ್ಲರ ಒಂದು ಸಹಕಾರ, ಒಂದು ಮನೋಪ್ರೀತಿ, ಏನು ಹೇಳ್ತಾರೆ ಅದನ್ನು, ಒಂದು ಅಭಿಮಾನವನ್ನು ನಾವು ಇಟ್ಕೊಂಡು ಅವ್ರ ಮೇಲೆ ಬೆಳೆಸ್ಕೊಂಡು ಹೋಗೋಣ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡ್ತಾ ಇದ್ದೀರಾ, ಸ್ವಲ್ಪ ನೋಡಿ ಅದನ್ನು ಸ್ಕಿಪ್ ಮಾಡ್ತಾ ಇದ್ದೀರಾ, ಮಾಡಬೇಡಿ. ಒಂದು ಒಳ್ಳೆಯದಕ್ಕೆ ಪ್ರಾಧಾನ್ಯತೆ ನೀಡಿ. ರಾಜ್ಕುಮಾರ್ ಬಗ್ಗೆ ಇನ್ನೂ ಸ್ವಲ್ಪ ವಿಷಯಗಳೆಲ್ಲ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತಾಯಿನಿ. ಓಕೆನಾ? ಅವರ ಪತ್ರಿಕೆ ಕೂಡ ನಾನು ಇದರ ಒಂದು ಫೋಟೋ ಕೂಡ ನಾನು ಹಾಕ್ತೀನಿ. ಇದರಲ್ಲಿ ನೋಡಿ, ಅದರಲ್ಲಿ ಏನು ಯಾವ ರೀತಿ ಬರೆದಿದ್ದಾರೆ. ಆವಾಗಿನ ಕಾಲದಲ್ಲೇ ಛತ್ರದಲ್ಲಿ ಮಾಡಿಕೊಂಡಂಥ ರಾಜ್ಕುಮಾರು ಅವ್ರ ಮಾವನವರು ಅದೇ ಒಂದು ಶಕ್ತಿ ಮತ್ತು ಅವರ ಹೆಂಡತಿನೇ ಅವ್ರಿಗೆ ಸ್ಫೂರ್ತಿಯಾದಂಥ ಒಂದು ಸಂದರ್ಭಗಳು ಎಷ್ಟೋ ಇದೆ. ಇನ್ನೂ ಮುಂದೆ ಹೋಗ್ತಾ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ನಮಸ್ಕಾರ, ವಂದನೆಗಳು. ಬೆಳೆಸಿ. ನಮಸ್ಕಾರ.